ನಮ್ಮ ಹೆಸರು ಮೈಲಾರಿ ಅಂತ. ಭಾಳ ದಿನದಿಂದ ಒಂದು ವಾರ ವೀಕಿಂದ ಒಂದು ಲಿಂಕ್ ಬರ್ತಾ ಇದೆ. ಆ ಲಿಂಕು ನಮ್ಮ ಹೆಸರಿಂದ ಒಂದು ಫೋನ್ ನಂಬರಿಂದ ಲಿಂಕ್ ಸೇವ್ ಆಗ್ತಾ ಬರ್ತಾ ಇದೆ. ಅಂದ್ರೆ ನಾವು ಯೂಸ್ ಮಾಡ್ತಾ ಇಲ್ಲ, ಬಟ್ ಆದ್ರಿಂದ ನಮ್ಮಿಂದ ಬೇರೆಯವರಿಗೆ ಮೆಸೇಜ್ ಲಿಂಕ್ ಕಳಿಸ್ತಾ ಇದ್ದಾರೆ. ಅದು ಫೇಕ್ ಲಿಂಕ್ ಆಗಿದೆ. ಇದರಿಂದ ಬಹಳ ನಮ್ದಲ್ಲಿ ಅಮೌಂಟ್ ಎಲ್ಲ ಕಟ್ ಆಗ್ತಾ ಇದೆ. ಒಂದು 1000-2000 ಚಿಲ್ಲರೆ ಅಮೌಂಟ್ ಎಲ್ಲ ಕಟ್ ಆಗಿದೆ. ಅದರಿಂದ ಈ ಲಿಂಕ್ ಬಂದ್ರೆ ಯಾರೇ ಇದು APK ಅಂತ ಲಿಂಕ್ ಯಾವುದೇ ಬಂದ್ರು ನೀವು ಯೂಸ್ ಮಾಡಬೇಡಿ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ ಅಂತ ಹೇಳ್ಕೊಂತ ಇದೆ. ಯಾವಾಗ್ಲಿಂದ ಈ ತರ ಒಂದು ವೀಕಿಂದ ಆಗ್ತಾ ಇದೆ ಸರ್ ಇದು. ಯಾರು ಫೋನ್ ಮಾಡ್ತಾ ಇದ್ದಾರೆ? ಅಂದ್ರೆ ನಮಗೆ ಬರೀ ಲಿಂಕ್ ಬರ್ತಿದೆ, ಬಟ್ ನಂದು ಯಾವ್ದು ನಂಬರ್ ಸೇವ್ ಮಾಡ್ಕೊಂಡವರು ಅವ್ರ ಕಡೆಯಿಂದನೂ ಫೋನ್ ಬರ್ತಾ ಇದ್ದಾರೆ. ಎಲ್ಲ ಕಡೆ ಹೋಗ್ತಾ ಇದೆ ಇದು ಲಿಂಕ್. ಒಟ್ಟಿಗೆ ನಾ ಕಳಿಸ್ತಾ ಇಲ್ಲ, ಬಟ್ ಈ ಲಿಂಕ್ಸ್ ನಂದು ವಾಟ್ಸಪ್ ಯೂಸ್ ಆಗೋದೇ ಇಲ್ಲ. ನನ್ನ ನಂಬರಿಂದ ಹೋಗ್ತಾ ಇದೆ. ಹೌದು ಫ್ರೆಂಡ್ಸ್, ನನ್ನ ನಂಬರ್ ಯಾವ್ದು ಸೇವ್ ಮಾಡ್ಕೊಂಡವ್ರು ಎಲ್ಲರಿಗೂ ಹೋಗ್ತಾ ಇದೆ. ಅವ್ರಿಗೇನಾದ್ರು ಕ್ಲಿಕ್ ಮಾಡ್ಕೊಂಡಿದ್ದಾರೆ? ಹೌದು, ಕ್ಲಿಕ್ ಮಾಡ್ಕೊಂಡು ಅವ್ರದ್ದು ಅಮೌಂಟ್ ಹೋಗಿದೆ. ಒಂದಿಬ್ರು ಜನದಲ್ಲಿ ಅಮೌಂಟ್ 5,000 ಇಂದ 10,000 ರೂಪಾಯಿ ಹೋಗಿದೆ. ಅದೇ ಈ ಲಿಂಕ್ ಕ್ಲಿಕ್ ಮಾಡ್ಕೋಬೇಡಿ ಅಂತಾನೆ ಹೇಳ್ತಾ ಇದ್ದೀನಿ. ಅದೇ ಅವರು ಸೈಬರ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರು ಆಕ್ಷನ್ ತಗೊಂಡಿದ್ದಾರೆ. ಅವರು ಸೈಬರ್ಗೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ಅವ್ರ ಕಡೆಯಿಂದನೂ ಇದು ಮಾಡಿದ್ದಾರೆ. APK ಬಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಹೌದು, APK ಅನ್ನೋದು ಯಾವುದೇ ಲಿಂಕ್ ಬಂದರೂ ಡೌನ್ಲೋಡ್ ಮಾಡ್ಕೋಬಹುದು ಸರ್. ಪಬ್ಲಿಕ್ ಫಸ್ಟ್ ಕನ್ನಡ, ಇದು ಪ್ರಜೆಗಳ ಆಸ್ತಿ.